ಅವ ಮತ್ತೊಂದು ಎರಡು ಹೇಳ್ದ, ಇನ್ನಿಬ್ರು ಹಾಕ್ಬಿಟ್ರು. 95 ಆತು, ಒಬ್ಬನ ಕುಂತಾನ. ಚಿಂತೆ ಹತ್ತಿ ಬಿಡ್ತಾವ. 1 ಲಕ್ಷ ಹೋದ್ಲೆ ಅಪ್ಪ ನಂದಿದು. ಇದು ನಗವಲ್ತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ಬೇಕಿದು ಅನ್ಕೊಂಡವ. ಆದ್ರೂ ಬಹಳ ಚೆನ್ನಾಗಿ ಮಾಡಿದ. ಇನ್ನು 5 ಅದಾವು, ಇವ ನಗಲಿಲ್ಲ ಅನ್ನೋ 1 ಲಕ್ಷ ರೂಪಾಯಿ. ಇದನ್ನ ಬಿಟ್ಬಿಡಿ ನೀವು. ಹೊರಗೆ 99 ಮಂದಿ ಐಡಿಯಾ ಹೇಳ್ತೀನಿ ನಿಮ್ಗೆ. ಅವ್ರು 99 ಮಂದಿ ಬೆನ್ನತ್ತಿ ಬಿಟ್ಟಿದ್ರು. ಏಯ್ ಕಿಡಿಕಿಯಾಗಿ ನಿಂತು ಬಿಟ್ಟಾರ ಅವ್ರು. ನಗಬೇಡ, ಇನ್ನು 5 ಅದಾವು, ಸುಮ್ಮನೆ ಅವ ಅಂತಾನ. ಮತ್ತೊಂದು ಹೋಗಿದೀವ, ಮತ್ತ ನಗಲಿಲ್ಲ ಅವ. ಇವ್ ಚಿಂತೆ ಹಾಕ್ಬಿಡ್ತು ನಗ್ಸವಂಗ. ಇನ್ನೇನು ಹೋಗಿ ಕಟ್ಟಿ ಆಡಿಸ್ಬೇಕಂತ ಮಾಡಿದ್ದಾವ. ಆದ್ರೂ ಮತ್ತೊಂದು ಹೇಳ್ದ, 97ನೇ ಜೋಕ್ ಹೇಳ್ದ, ನಕ್ಬಿಟ್ಟೆ ಅವ. ಎಷ್ಟು ಆಗತ್ರಿ ಇವನು ಹೊರಗೆ. ಇಲ್ಲಿ ಮುಗಿಸ್ಬಿಡ್ತಿದ್ದೆ. ಅವನು ಹಣೆ ಬರ ಏನಂತ ಹೇಳ ನಿಮ್ಗೆ. ಹೊರ ಒಗೆಯೋದ ಸನ್ನಿ 99 ಮಂದಿ ಕಚ ಪಚ ತುಳಿದು ಬಿಟ್ರ ಅವನ್ನ. ನಮ್ಮ ಮಂದಿ ಸವಾಗದ ಅಂದ್ರೆ ಅವ ಹಾಳಾಗಬೇಕಂತ ನಮಗ. ಹಿಂಗ ತುಳಿದ್ರಲ್ರಿ ಅವ್ನು. ಹೇಳ್ತೀನಿ ನಾನು ನಿಮಗೆ, ಮಾತಾಡ್ಸೇ ಕೊಡವಲ್ರಿ ಅವನ್ನ. ಅವನ ಚೀರದಲೇ ಸುಮ್ಮರಲೇ ಅಂದ. ಏಯ್ ಹುಚ್ಚೋಳೆ ಮಗ, ಇನ್ನು 3 ಜೋಕ್ ಇತ್ತು, ಹಚ್ಚಿ ಬಿಡದಲ್ಲ ನಕ್ಕಿ ಹಾಕಲೇ. ಏ ಸುಮ್ಮರಲೇ ಮರ, ನೀನಪ್ಪವ. ಏ ಮಗನ ಮತ್ತ ಮಾತಾಡ್ತೀಯನು. ಮತ್ತೊಂದು ಹೊಡೆದ್ರ ಅವಂಗ ಸಿಟ್ಕೊಂಡ್ಬಿಡ್ತೀರ. ಸುಮ್ಮರಲೇ ಮರ, ಅವ ಮೊದ್ಲಿಗೆ ಹೇಳಿದ ಜೋಕ್ ನನಗೆ ಈಗ ಅರ್ಥ ಆಗೈತಿ ಅನ್ನವ. ಮರಿತಿದ್ದೆ ಅವ ಹೇಳಿದ್ ಈಗ ಅರ್ಥ ಆಗೈತಂತೆ ಅವಂಗ. ನಮ್ಮಲ್ಲೇ ದುಡಿತ ಕಡಿಮೆ, ಕುಡಿತ ಹೆಚ್ಚಿಗೆ. ನಮ್ಮಲ್ಲೇ ಮೊನ್ನೆ ಹೋಗಿ ಕುಡಿದು ಗಂಡರಾಗಿದ್ದ. ಏ ಹಚ್ಚಿಗೆಟ್ಟ. ಏ ನೋಡ್ 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 ನೋಡ್, ಏ ಸುಮರೆ ವೈದ್ಯ ಸುಮರೆ ಏನಂತೆ ಏನಂತೆ ಬಿದ್ರೆ ಏನಂತೆ ತಪ್ಪಲೆ ಹಿಂಗ್ ಬೀಳಬಾರ್ದು, ಗಡದ ಬಿದ್ದೆ ಹಚ್ಚಿ ಬಿಡೋದಲ್ಲ. ಇಲ್ಲೋಡ ವೈದ್ಯ, ನೀನು ಮಸ್ತರಿಕೆ ಮಾಡಿ ನಿಮ್ ಹುಡುಗರಿಗೆ ಹೇಳಿ, ನಮ್ಗೆ ಇವನ್ನೆಲ್ಲ ಹೇಳಕ್ಬಾರ್ದು. ನಿನಗ ಕೆಲವೊಂದು ವಿಷಯ ಗೊತ್ತಿಲ್ಲ ಅಂತ. ಏನು ಇದು ಕುಡಿದವ್ರು ತಪ್ಪಲ್ಲ, ಗಟಾರ ತಪ್ಪಿದು. ನನಗೆ ಆಶ್ಚರ್ಯ. ಗಟಾರ ತಪ್ಪದ ಏನ್ಲಿ ಅದು ಅನ್ಯ ಹೇಳಿಲ್ಲ ವೈದ್ಯ. ಹೋಗು ಅಲ್ಲೇ ನಮ್ಮ ಸ್ವಲ್ಪ ತಿಳಿಸರ ನೋಡು. ಈ ಗಟಾರ ಇರ್ತಾವಲ್ಲ, ಗಟಾರ ವಿದ್ಯೆಯಲ್ಲಿ ಹೇಳ. ಈ ಗಟಾರ ಇರ್ತಾವಲ್ಲ ಇವು ಹಗಲತ್ನಾಗ ಸೈಡಿಗೆ ಇರ್ತಾವ, ರಾತ್ರಿ ಸೆಂಟರ್ನಾಗ ಬರ್ತಾವ. ಮಗ ನೋಡಿ ಏನ್ ಮಾಡ್ತೀರಿ. ನಮ್ಮ ಕೃಷ್ಣೇಗೌಡರು ಇದನ್ನ ಕುಡಿಬಾರ್ದಂತ ಸುಪ್ರಭಾತನ ಮಾಡ್ಯಾರ. ಅದು ಹೆಂಗ್ ಅದನ್ನ ಹೆಂಗ್ ಉಪಯೋಗ ಮಾಡಿದ ನಾವು ಅಂದ್ರೆ, ಆ ಸುಪ್ರಭಾತ ಅನ್ಕೊಂತಾನೆ ಕುಡಿಯೋದು. ಅದು ಆಕ್ಚುಲಿ ಕುಡಿಬಾರ್ದಂತ ಮಾಡಿದ್ದು. ಅಮಲಾರುತ ಕೀಚಕ ಕಂಟಕ ನೀಚ ಕಿರಾತಕ ಘಾತಕನು ಅಮಲಾದಿ ತಲೋಚನ ಲೋಟಪತೆ ವಿಜಯ ಮಲ್ಯ ಕೊಡೈಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪ್ರಿಕ್ಕರ್, ಇದು ನಿನ್ನಲ್ಲಿವರಿಗೆ ಪವರಿಗೆ ಟಿಂಚರಿತು. ನಿನ್ನ ಹೆಟ್ಟಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ, ನಿನ್ನ ಚೈಪಿಗೆ ಬೇಬಿಗೆ ಪ್ಲೇಡು ಕಣೋ. ಪ್ರತಿ ನೈಟು ನಿಟೈಟು ದಿನ ಬರಿ ಫೈಟು, ಇದಾರದು ಪೇಟು ಇದೇನು ವ್ಯತೆ. ನಿನ್ನ ವೈಫಿಗೆ ಲೈಫಿಗೆ ಚಂಬು ಕಣೋ, ನಿನ್ನ ಕೊನೆಯ ಸವಾರಿಗೆ ಬೊಂಬು ಕಣೋ. ಬಡ್ಕೊಂಡೆ ಮಗನೇ ಲಿಮಿಟೋ ಲಿಮಿಟ್ಟು, ಕೇಳಲಿಲ್ಲ ಈಗ ಒಮಿಟ್ಟು ಒಮಿಟ್ಟು. ಕುಡಿಬೇಡ ಮಗನೆ ಕಡರೋಗ ನಿನಗೆ ಅದುಗೋರ ಶೀತಂ. ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ, ಇದೇ ನಿನಗೆ ಸುಪ್ರಭಾತಂ. There is a correction. There is one correction. ಆಮೇಲೆ ಹಾಸ್ಯ ಇದ್ರು ಸಹಿತ ನಮ್ಮನ್ನ ನಾವು ತಿಳ್ಕೊಳ್ತೇವೆ. ನಾವು ಮಂದಿನ ಯಾರೋ ಒಬ್ರು ಹಿಂಗ್ ಜಾರಿ ಬಿದ್ದುಕೊಂಡು ಬಿದ್ದೊಳಿಸುವ ಅನ್ನಂಗಿಲ್ಲ. ನಮ್ಮನ್ನ ಹಾಸ್ಯ ಹೇಗಿರ್ಬೇಕು ಅಂತಂದ್ರೆ, ನಮ್ಮನ್ನೇ ಅದಕ್ಕೆ ಒಂದು ನಮ್ಮ ವಸ್ತು ಮಾಡ್ಕೊಳ್ಬೇಕು ಹೊರತು ಮಂದಿನ ವಸ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂದ್ ಹೇಳಿ ಮುಗಿಸ್ಬಿಡ್ತಾನೆ. ಸ್ವಲ್ಪ ವಿಚಾರ ಮಾಡಿ ನೀವು ಅರ್ಥ ಮಾಡ್ಕೊಳ್ರಿ. ನಮ್ಮ ಓಣೆಗೆ ಒಬ್ಬ ಮಂಗ್ಯ ಸಾಕ. ಮಂಗ್ಯ ಅದಕ್ಕೊಂದು ಸ್ವಭಾವ ಹೆಂಗದ ಅಂದ್ರೆ, ಯಾರೋ ಬರ್ಲಿ ಮನೆಗೆ, ಆ ಮಂಗ್ಯ ಹೆಂಗ್ ಮಾಡತ್ತ ನೋಡುತ್ತ ನೋಡಿ ಅನ್ನಂತ. ನನ್ ಕರೆದವ ಮಾಸ್ತರ್ ಬೈ ಏನಿಲ್ಲ, ಹೋದ್ರಿಪ್ಪ ಮಂಗ್ಯ ನಾನು ನೋಡ್ತೀವಿ. ನಾನು ನೋಡಿ ಅಂತ ಏನ್ ಮಾಡತ್ತಿದ ಸಮಸ್ಯೆ ಆಗತ್ತೆ ಮಾಸ್ತರ, ಏನ್ ಮಾಡ್ಬೇಕು ಬಂದ ತಾವುಕನ್ ಕರ್ಕೊಂಡೊಬ್ಬ ಅನ್ನಿ. ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ, ಕಡ್ಡಿ ಡಾಕ್ಟರ್ ಕುಂತಿದ್ರು. ಡಾಕ್ಟ್ರ ಅಂದ್ವಿ, ಯಾಕ್ರಿಗೆ ಹೋಯ್ತವ್ರ ನಾನು. ಮಂಗ್ಯ ನೋಡಿದ್ರು ಅವರು. ಮಂಗ್ಯ ಅವ್ರು ನೋಡ್ತೀವಿ, ಅವ್ರು ನೋಡಿ ಅಂತ ನಮಗೆ ಹೇಳೋ ಪ್ರಾಬ್ಲಮ್ ಆಗಲೇ ಇಲ್ಲ.
ಅವ್ರಿಗೆ ಡಯಾಗ್ನೋಸ್ ಮಾಡೋ ಪ್ರಾಬ್ಲಮ್ ಆಗಲಿಲ್ಲ. ಎರಡು ಸರಳ ಆಗಿಬಿಟ್ಟೆ. ಹಿಂಗ್ ಮಾಡತ್ ನೋಡ್ರಿ ಇದು ಕ್ಯಾ ಕರ್ನೇಕ ಹಾಗೆ. ಅವ್ರು ಏನಂದ್ರು 2 ದಿವಸ ಬಿಟ್ಟು ಹೋಗಿದಾನಂದ್ರು. 2 ದಿವಸ ಮಂಗ್ಯನಲ್ಲಿ ಬಿಟ್ವಿ. ಫೋನ್ ಬಂತವ್ರದ್ದು ನನಗ, ವೈದ್ಯರ ಬರೀ ದವಾಖಾನೆ ಬರೀ ನೀವು. ನಾನು ಸುಧಾರಿಸಿದ್ದೇನ್ರಿ ಅವನು ಮಂಗ್ಯ ಅಂದೆ. ಸುಧಾರಿಸೋದಲ್ಲ, ಎಲ್ಲ ಹಳ್ಳ ಹಿಡಿಸ್ಬಿಟ್ಟಿದ್ದ ಆ ಮಂಗ್ಯ. ಬಾ ಬಾ ಹೋದಿರಪ್ಪ, ಇಬ್ರು ಕೂಡ ಹೋದ್ವಿ. ಮಂಗ್ಯ ಮೇಲೆ ಕಂಬ ಮೇಲೆ ಕೂತಿತ್ತು, ಅದು ನೋಡ್ತೀವಿ ಅಂತೇಳಿ ನಮ್ಮ ಸುಧಾರಿಸಿಲ್ಲ, ಸಾಧ್ಯನೇ ಬೇರೆ. ಡಾಕ್ಟರ್ ಕೇಳಿದ್ವಿ ಏನ್ ಮಾಡ್ಬೇಕು, ಅವ್ರು ಹೇಳಿದ್ರು ಮಂಗ್ಯನ್ ಕೊಂದು ಬಿಡ್ರಿ ಅಂತ. ಕೊಲ್ಲಾಕ್ ನನಗಂತ್ರ ಆಗಿಲ್ಲ. ಶನಿವಾರ ಅವತ್ತು ಅದ್ರ ಬೇರೆ ನಮ್ ಗೆಳೆಯ ಒಂದು ಪ್ಲಾನ್ ಮಾಡಿದ. ಎನಿವೇ ಮಂಕೀಸ್ ಆರ್ ಫಾಂಡ್ ಆಫ್ ಇಮಿಟೇಷನ್. ನಾವು ಮಾಡ್ದಂಗೆ ಮಾಡ್ತಾವ ಮಂಗ್ಯ, ಅಣಗಿಸರ್ ಅಣಗಿಸ್ತಾವು. ಅದಕ್ಕೆ ಇದನ್ನ ಬಂಡವಾಳ ಮಾಡಿಕೊಂಡು ಈ ಮಂಗ್ಯ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಹಂಗ ಮಾಡಿಬಿಡ್ತೀನಿ ಅಂದ. ಮಾಡನ್ಯ ಮಾಡಿಬಿಡ. ಒಂದು ಕಟಿಂಗ್ ಅಂಗಡಿಗೆ ಹೋದ್ವಿ, ಹೇರ್ ಕಟಿಂಗ್ ಸಲೂನ್ಗೆ ಹೋದ್ವಿ. 2 ಕತ್ತಿ ಮಸ್ಕೊಂಡು ಬಂದ್ವಿ. ಬೇಷನ್ ಮಂಗ್ಯನ್ ಟೇಬಲ್ ಮೇಲೆ ಕುದುರಿಸಿದ್ವಿ. ಕುಂತೀರಿ ಮಂಗ್ಯ, ಅದ್ರ ಕೈಯಾಗ ಒಂದ್ ಕತ್ತಿ, ಇವನ್ ಕೈಯಾಗ ಒಂದ್ ಕತ್ತಿ, ನಾ ಬಾಜುಕ್ ಒಂದ್ ಕತ್ತಿ. ಸಾಯ್ತ್ ನೋಡ ಮಸರ ಬಂದ್ಬಿಡ ಬಂದ್ಬಿಡ ಹೋಲಿ. ಅವ ಏನ್ ಮಾಡ್ದ, ಕತ್ತಿ ತಗೊಂಡು ಹಿಂಗ ಮಾಡ್ದ, ಅದು ಹಿಂಗ ಮಾಡಿ, ಇವ ಹಿಂಗ ಮಾಡ್ದ, ಅದು ಹಿಂಗ ಮಾಡ್ದ. ಸಾಯ್ತ್ ನೋಡ ಮಸರ ಬಂದ್ಬಿಡ. ಇವ ಕತ್ತಿ ತಗೊಂಡು ಮಾಡದ, ಅದು ಕತ್ತಿ ಕೆಳಗಿಡುತ್ತೆ ಮಂಗ್ಯ. ಕತ್ತಿ ಕೆಳಗಿಟ್ಟೆ ಶಾಣೆ ಆಗಿರೋ ಪ್ರಾಣಿಗಳು ಸಹಿತ ಸುಧಾರಿಸುವ. ಮೊನ್ನೆ ನೀವು ವಿಜಯ ಕರ್ನಾಟಕ ಹೋಗಿರ್ಬೇಕು, ಅಲ್ಲೇ ಟ್ಯಾಪ್ ಚಾಲೂ ಆಗಿದ್ದು ಬದಾಮಿ ಒಳಗೆ ಒಂದ್ ಮಂಗ್ಯ ಬಂದ್ ಮಾಡಿ ಬಂದದ್ದು. ಎಂತ ಚಲೋ ಆಗಿರೋ ಮಂಗ್ಯ. ಇವತ್ತು ನೀವು ಮಂಗ್ಯಕ್ಕೆ ಬಾಳೆಹಣ್ಣು ಕೊಡ್ರಿ, ಅವು ಕೇಳ್ತಾವ ವೆರ್ ಇಸ್ ದ ಡಸ್ಟ್ಬಿನ್ ಅಂತೇಳಿ. ಇಲ್ಲಂತ ಸಮಸ್ಯೆ. ಮೊನ್ನೆ ಒಂದು ಹುಡುಗ ಸಿಂಪಲ್ ಪ್ರಶ್ನೆ ಕೇಳಿದ್ರಿ, ನಿಮ್ಮಪ್ಪ ಯಾರು ಅಂದೆ, ನಮ್ಮ ಅಮ್ಮನ್ ಗಂಡ್ರಿ ಅಂತ. ಏನ್ ಮಾಡ್ತೀರಿ ಅಂತ ಹುಡುಗರಿಗೆ. ಇವ್ನು ದಾರಿ ತಪ್ಪಿಸ್ಬೇಕಂತ ನಾನು, ನಿಮ್ಮಮ್ಮ ಯಾರು ಅಂದೆ, ನಮ್ಮಪ್ಪನ ಹೇಳ್ತೀರಿ. ಇವ್ನು ಇನ್ನೂ ದಾರಿ ತಪ್ಪ, ನಿಮ್ಮಪ್ಪ ನಿಮ್ಮವ್ವ ಯಾರು ಅಂದೆ, ಗಂಡ ಹೇಳ್ತೀರಿ. ತಯಾರ ಎಲ್ಲರು. ಕೊನೆಯದೊಂದು ಪ್ರಸಂಗ ಹೇಳ್ತೇನೆ, ಮುಗಿಸ್ಬಿಡ್ತೇನೆ. ಹೋದ ವರ್ಷ ಬೀದಿ ನಾಯಿ ಬಾಳ ಬಂದ, ಅವನು ಹಿಡಿಲಿಕ್ಕೆ ಹಂಟು ಮಾಡೋರು ಬಂದ್ರು. ಶನಿವಾರ ನನ್ನ ಮನಸ್ಸಿಗೆ ಹೇಳಿ ಮಲ್ಕೊಂಡಿದ್ದೆ, ನಾಳೆ ಸಂಡೇ ಕ್ಲಾಸ್ ಇಲ್ಲ ಏನಿಲ್ಲ, ಆರಾಮಿ ಅದ್ರಾತು ಅಂತ. ಇವು ನಮ್ಮ ಬಾಳ ಕೆಟ್ಟ ಹಣೆ ಬರದವ. ಸಂಡೇ ಲಘು ಎಚ್ಚರಾಗತ್ತೆ, ಮಂಡೇ ಲಘು ಎಚ್ಚರಾಗೋದಿಲ್ಲ. ನಮ್ಮ ಹಣೆ ಬರನ ಬಸ್ ಸ್ಟ್ಯಾಂಡ್ ನಿಂದರೆ ಜನಮದಾಗ ಬಸ್ ಬರೋದಿಲ್ಲ. ನೀವು ನಡ್ಕೊಂತ ಹೋಗ್ರಿ, ನಿಮ್ಮಿಂದ ಬರ್ತಾವ ಬಸ್. ಹೌದಾ, ನೀವು ಲಗ್ನ ಫಸ್ಟ್ ಹೋಗ್ರಿ, ನೀವು ಊಟ ಸಿಗಂಗೆ ಅಲ್ಲ, ಭಾಳ ಬಡಾಡಬೇಕು. ಇನ್ನವ್ರು ಉಪ್ಪಿನಕಾಯಿ ಹಚ್ಚೋ ತನಕ ಸೇರ್ತಿ ಅಲ್ಲಿ ತನಕ. ಶನಿವಾರ ಮಲಗಿದೆ, ಮುಂಜಾನೆ ಸಂಡೇ ಲಘು ಎಚ್ಚರ ಬಿಡುತ್ತೆ. ನೋಡ್ತೀನಿ ನಮ್ಮ ಮನೆ ಗಲಾಟೆ. ಒಂದು ವ್ಯಾನ್ ಬಂದ್ಬಿಟ್ಟೈತಿ, ನಾಯಿ ಹಿಡ್ಕೊಂಡವ್ರು ಬಂದ್ಬಿಟ್ಟಾರ. 10 ನಾಯಿ ಸಿಕ್ಬಿಟ್ಟ ಒಳಗ. ಅವು 10 ನಾಯಿ ಒಳಗ ಹೊರಗಿನ ನಾಯಿ ಓದಿರ್ತಾವು. ಎಪ್ಪಿಸ್ಕೊಡ್ರು ಅಂತ. ಕೆಲವೊಂದು ನಾಯಿ ನಮ್ಮ ಸಣ್ಣ ಜೂಲಿ ನಾಯಿ ಅಂತ ಕರೀತಾರ ನಮ್ಮ ಓಣ್ಯಾಗ. ಅವು ಮ್ಯಾಲೆ ನಿಂತಾವ್ ಮಳಗಿ ಮೇಲೆ. ಅವು ಅಂತವ್ ನಮ್ಮನ್ನ ಹಿಡಿ ಬರ್ರು ಅಂತ. ಆ ಕಡೆ ಈ ಕಡೆ ಸಂಧ್ಯಾ ನಿಂತ ನಾಯಿ ಓಡ್ರು. ಇನ್ನೆಲ್ಲ ನೋಡಿ ನವೋದಯ ಪೇಪರ್ ತಕ್ಕೊಂಡು ಬಗಲ ಹಾಕ್ಬಿಟ್ಟೆ, ಕದ ಹಾಕದೆ. ಪಾಪ ನಾನು ಇಟ್ಟು ಬಂದು ನಿಂತ್ಬಿಟ್ಟಿದ್ದ. ಚಾ ಅನ್ಲ, ಇದು ಎಚ್ಚರ ಬಿಟ್ಟಿದ್ದಲ್ಲ, ಚಾ ತಂದಿ ಎಷ್ಟು ಚಲೋ, ಒಟ ಹೆಂಡ್ತಿ ಅನ್ಯ ತೋಡಿ ಚಾ ತೋಡ ಕೊಡು. ಸುಮ್ಮನೆ ಆಗಿಬಿಟ್ರಿ, ಬಹಳ ಚಲೋ. ಚಾದ ಕಪ್ ತಗೊಂಡ್ ನೋಡ್ರಿ. ಮುಂದೊಂದು ಪ್ರಶ್ನೆ ಕೇಳಿದ್ರಿ, ಏನ್ರಿ ಓಣೆ ಗಲಾಟೆ ಅನ್ನ. ಸಂಡೇ ಮಸ್ತರ್ಕಿದ್ದಿದ್ದಿಲ್ಲ ಅವತ್ತು. ಡಾಕ್ಟರ್ ಮಾತು ಮಾಡಿ ಹೇಳಿಬಿಟ್ಟೆ. ಅಯ್ಯ ಗೊತ್ತಿಲ್ಲ ನಿನಗೆ. ಹೊರಗೆ ಬೀದಿ ನಾಯಿ ಹಿಡ್ಕೊಂಡು ಹೋಗೋರು ಬಂದಾರ. ಈಗಾಗಲೇ ಬೀದಿ ನಾಯಿ ಹಿಡ್ದಾರ. 10 ನಾಯಿ ಸಿಕ್ತವು. ನೋಡ್ತೀಯನ ಅಂದೆ. ಏನನ್ಬೇಕ್ರಿ ನಾನು ಹೇಳ್ತೀನಿ ಅಂಕತ, ನೀವು ಹೊರಗೆ ಹೋಗ್ಬೇಡ್ರಿ ಅನ್ಲು. ಮತ್ತಿನ್ನೂ ಅನೇಕ ಪ್ರಸಂಗಗಳನ್ನ ಹಂಚ್ಕೊಳ್ಳೋಣ, ಸಮಯದ ಅಭಾವ. ಯಾಕಂದ್ರೆ ಮೇಲಿಂದ ಮೇಲೆ ಅಲ್ಲಿಂದ ಸೂಚನೆ ಬರ್ತಾವ ಕೆಲವೊಮ್ಮೆ. ಈ ಸೂಚನೆ ಬಂದಾಗ ನಿಮ್ಮ ಹೆಂಗ ಒಳ್ಳೆ ಅವ ಏನು ಮಾತಾಡ್ತಾನ್ಲಿ. 20 ಸಲ ಹೊಡ್ಕೊಂಡ್ರೆ ಅವ್ರು ಬೇಡ ಬೇಡ ಅಂದ್ರು. ಮೈಕಿನ ಹುಚ್ಚು ಬಾಳ ಐತ್ ಬಿಡಿ ಈ ಮಕ್ಕ. ಅದಕ್ಕೆ ಬೇಡ, ಅದನ್ನ ಅನಿಸಿಕೊಳ್ಳೋದು ಬೇಡ. ಅದಕ್ಕೆ ನಾನು ಗದಗ